ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ KCT ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬಟ್ KCT ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು ಇಂಪಾರ್ಟೆಂಟು, ಸೊ ಅದು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರಿ. ಸೊ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಓಕೆನಾ. ಸೊ ಈಗಾಗಲೇ ನೋಡಿದ್ದೀರ ನೀವು. ಸೊ ಥಂಬ್ನೇಲಲ್ಲಿ KCT ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಥಂಬ್ನೇಲ್ ಹಾಕಿದ್ದೀನಿ. ಸೊ ಇವತ್ತು ಫುಲ್ ಡೀಟೇಲ್ಸಾಗಿ ನೋಡಿ. ಸೊ ಏನಪ್ಪ ಅಂದ್ರೆ ಮೊದಲನೇದಾಗಿ ಮೊದಲು ಏನು ಬೇಕಪ್ಪ ಅಂತಂದರೆ, ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಧಾರ್ ಕಾರ್ಡ್ ಬೇಕು, ನಿಮ್ಮದೇ ಆದಂಥ ಆಧಾರ್ ಕಾರ್ಡ್ ಬೇಕು. ಮತ್ತು ಇಮೇಲ್ ಐ ಡಿ, ನಿಮ್ಮದೊಂದು ಸ್ವಂತ ಇಮೇಲ್ ಐ ಡಿ ಬೇಕು. ಪೇರೆಂಟ್ಸ್ದು ಇಮೇಲ್ ಐ ಡಿ ನಡೆಯಲ್ಲ. ಸೊ ಸೆಕೆಂಡ್ ಬಂದುಬಿಟ್ಟು ಕಾಸ್ಟ್ ಸರ್ಟಿಫಿಕೇಟ್, ಅಂದರೆ ಕಾಸ್ಟ್ ಸರ್ಟಿಫಿಕೇಟ್. SC ಕಾಸ್ಟು, SC ST ಇದ್ದರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಬೇರೆ ಬೇರೆ ಬರುತ್ತೆ. ಸೊ ಜನರಲ್ ಕಾಸ್ಟ್ ಇದ್ದರೆ ಕಾಸ್ಟ್ ಇನ್ಕಮ್ ಒಂದೇ ದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕು, ಅಂದರೆ 10th ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು 11ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕು, ಅಂದರೆ 11th ಮಾರ್ಕ್ಸ್ ಕಾರ್ಡು. ಸೊ ಇವಾಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾರೆ ಅಂದರೆ 11th ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಅದು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರ್ ಪ್ಲಸ್ OTP ಅಂತ ಇದೆ. ಸೊ ನಿಮ್ಮ ಹತ್ರ ಸ್ವಂತ ಮೊಬೈಲ್ ನಂಬರ್ ಇರಬೇಕು, ಅಥವಾ ನಿಮ್ಮದು ಪೇರೆಂಟ್ಸ್ ಮೊಬೈಲ್ ನಂಬರ್ ಇದ್ದರೆ ನಡೀತೆ. ಬಟ್ ನಿಮ್ಮದೇ ಆದಂಥ ಸ್ವಂತ ಮೊಬೈಲ್ ಇದ್ದರೆ ಸೊ ಒಳ್ಳೇದಾಗಪ್ಪ ಅಂದರೆ ಅದಕ್ಕೆ OTP ಬರುತ್ತೆ. ಅದಕ್ಕೋಸ್ಕರ ನಿಮ್ಮದು ಫೋನ್ ನಂಬರ್ ಮತ್ತು OTP ಅದಕ್ಕೆ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಯ SATS ನಂಬರ್, ಅಂದರೆ ಸ್ಟ್ಯಾಟ್ ID ಅಂತ ಬರುತ್ತೆ. ಸೊ ಇದು ಎಲ್ಲಿ ಇರುತ್ತೆಪ್ಪ ಅಂದರೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದರ ಮೇಲೆ ಸೊ SATS ನಂಬರ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಪ್ರಮಾಣಪತ್ರ, ಅಂದರೆ 1 to 10th ನೀವು ಎಲ್ಲಿ ಸ್ಟಡಿ ಮಾಡಿದ್ದೀರಾ ಅಲ್ಲಿ ವ್ಯಾಸಂಗ ಪ್ರಮಾಣಪತ್ರ ಅಂತ ಬರೆದು ಕೊಡ್ತಾರೆ. ಸೊ ಅಲ್ಲಿ ಆ ವ್ಯಾಸಂಗ ಪ್ರಮಾಣಪತ್ರ ಸರ್ಟಿಫಿಕೇಟ್ ಒಂದು ಲೈಬ್ರರಿಯಲ್ಲಿ ಸಿಗುತ್ತೆ, ಅಂದರೆ ಬುಕ್ ಸ್ಟಾಲ್ ಎಲ್ಲಿ ಇರುತ್ತೆ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಬುಕ್ ಸ್ಟಾಲಲ್ಲಿ ತೊಗೊಂಡು ನೀವು ಎಲ್ಲಿ ಕಲ್ತಿರ್ತೀರ 1 to 10th ಅಲ್ಲಿ ಹೋಗಿ ನೀವು ವ್ಯಾಸಂಗ ಪ್ರಮಾಣಪತ್ರ ಅದರ ಮೇಲೆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ ಮಾಡ್ಕೋಬೇಕು. ಯಾರ್ದಪ್ಪ ಅಂದ್ರೆ ಪ್ರಿನ್ಸಿಪಲ್ದು ಸಿಗ್ನೇಚರ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮಾಧ್ಯಮ, ಅಂದರೆ 1 to 10th ರೂರಲ್ ಏರಿಯಾ ಸರ್ಟಿಫಿಕೇಟ್. ಅಂದರೆ ಇದರಿಂದ ನಿಮಗೆ ಫ್ರೀಯಾಗಿ, ಅಂದರೆ ಒಂದು ವೇಳೆ KCTಯಲ್ಲಿ ಮಾರ್ಕ್ಸ್ ಕೂಡ ಕಮ್ಮಿ ಬಂದರೂ ಕೂಡ ನಿಮಗೆ ಒಂದು ವೇಳೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಮತ್ತು ಒಂದು ವೇಳೆ ಈ ಥರ ಒಂದು ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದ್ದರೆ, ಅಂದರೆ ಗ್ರಾಮೀಣ ಅಂದರೆ ಹಳ್ಳಿಯಲ್ಲಿ ನೀವು ಕಲ್ತಿದ್ರೆ ಸೊ ನಿಮಗೆ ಒಂದು ಮಾರ್ಕ್ಸ್ ಕೂಡ ಒಂದು 10th ಅಲ್ಲ, ಸೊ KCTಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೂ ಕೂಡ ನಿಮಗೆ ಗ್ರಾಮೀಣ ಅಂದರೆ ಹಳ್ಳಿಯಲ್ಲಿ ಕಲ್ತಿದ್ದಾರೆ ಅಂತ ನಿಮಗೆ ಫ್ರೀಯಾಗಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಸೊ ಕನ್ನಡ ಮಾಧ್ಯಮ ಅಂದರೆ 1 to 10th ನೀವು ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಮೀಡಿಯಮ್ ಕಲ್ತಿದ್ರೆ ನಿಮಗೆ ಸ್ವಲ್ಪ ಏನಂದರೆ ಮಾರ್ಕ್ಸ್ ಕೂಡ ಕಡಿಮೆ ಬಂದರೆ ನಿಮಗೆ ಏನದು ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕರ್ನಾಟಕ ವ್ಯಾಸಂಗ ಪ್ರಮಾಣಪತ್ರ ಸೊ ಸೇಮ್ ಇದೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಯಾರೆಲ್ಲ HK ಸರ್ಟಿಫಿಕೇಟ್ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀರಾ ಅದು ಕೂಡ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರಿ. ಯಾಕಂದರೆ HK ಸರ್ಟಿಫಿಕೇಟ್ ಯಾರಿಗಿರುತ್ತೆ ಸೊ ಅವರಿಗೆ ಒಂದು ಎಷ್ಟೇ ಪರ್ಸೆಂಟೇಜ್ ಇದ್ದರೂ ಕಡಿಮೆ ಮಾರ್ಕ್ಸ್ ಇದ್ದರೂ ಕೂಡ ಮಾರ್ಕ್ಸ್ ಬಂದರೂ ಕೂಡ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಸೊ ಯಾರೆಲ್ಲ ಇಂಜಿನಿಯರ್ ಸೀಟ್ ತೊಗೋಬೇಕು ಅಂದ್ಕೊಂಡಿದ್ದಾರೆ ಮತ್ತು ಮೆಡಿಕಲ್ ಸೀಟ್ ತೊಗೋಬೇಕು ಅಂದ್ಕೊಂಡಿದ್ದಾರೆ ಸೊ ಅವರಿಗೆ ಅದು HK ಸರ್ಟಿಫಿಕೇಟ್ ಅನ್ನೋದು ಸೊ ಇದು ಬೇರೆ ಯೂಸ್ಫುಲ್ ಆಗುತ್ತೆ. ಸೊ ಏನಪ್ಪ ಅಂದರೆ ಯಾರೆಲ್ಲ ಕನ್ನಡ ಮಾಧ್ಯಮ ಅಂದರೆ ಕನ್ನಡ 1 to 10th ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರಾ ಮತ್ತು 1 to 10th ನೀವು ಗ್ರಾಮೀಣ ಅಂದರೆ ಹಳ್ಳಿಯಲ್ಲಿ ಕಲ್ತಿದ್ದೀರಾ. ಸೊ ಇವೆಲ್ಲ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡಿರಿ. ಯಾಕಪ್ಪ ಅಂತಂದರೆ ಇದರಿಂದ ನಿಮಗೆ ಮಾರ್ಕ್ಸ್ ಕೂಡ ಕಮ್ಮಿ ಬಂದರೂ ಕೂಡ, ಅಂದರೆ KCTಯಲ್ಲಿ ನಿಮ್ಗೆ ಎಕ್ಸಾಮ್ ಬರುತ್ತಲ್ಲ ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೋರಿ. ಸೊ ಮುಂದಿನ ವಿಡಿಯೋದಲ್ಲಿ KCT ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಸೊ ವೇಟ್ ಮಾಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.